ವೀಕ್ಷಕರೇ, ಒಮ್ಮೆ ಈ ಮುದ್ದಾದ ಮುಖಗಳನ್ನು ನೋಡಿ. ಇವರೇನು ಯಾವುದೇ ಮ್ಯಾಟ್ರಿಮೋನಿಯಲ್ಲಿ ಮದುವೆಗಾಗಿ ನೋಂದಣಿ ಮಾಡಿಕೊಂಡ ಹುಡುಗಿಯರಲ್ಲ. ಬದಲಿಗೆ ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣದಲ್ಲಿ ಚಿನ್ನಾಭರಣ ಕದ್ದು ಪೊಲೀಸರಿಗೆ ತಗಲಾಕಿಕೊಂಡಿರೋ ಕಳ್ಳಿಯರು. ಅರೆ, ಇಷ್ಟು ಚೆನ್ನಾಗಿರೋ ಮುಖದಲ್ಲಿ ಎಷ್ಟೊಂದು ಕುತಂತ್ರ ಅಡಗಿದೆಯಾ ಅಂತ ಅಚ್ಚರಿ ಪಡಬೇಡಿ. ಯಾಕೆಂದರೆ ಇವರು ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣದಲ್ಲಿ ಚಿನ್ನ ಕದ್ದು ಪೊಲೀಸರಿಗೆ ಸಿಕ್ಕಿಕೊಂಡು ಇದೀಗ ಕಂಬಿ ಎಣಿಸುತ್ತಿದ್ದಾರೆ. ಇತ್ತೀಚೆಗೆ ಚಿನ್ನಾಭರಣ ಬ್ಯಾಗಿನಲ್ಲಿಟ್ಟುಕೊಂಡು ಬಸ್ ಹತ್ತುತ್ತಿದ್ದ ಮಹಿಳೆಯೊಬ್ಬರು ನಂತರ ನೋಡಿದರೆ ಬ್ಯಾಗಿನಲ್ಲಿ ಚಿನ್ನಾಭರಣಗಳೇ ಇರಲಿಲ್ಲ. ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತುವ ಭರದಲ್ಲಿ ಬ್ಯಾಗಿನಲ್ಲಿದ್ದ ಚಿನ್ನಾಭರಣ ಕಳುವಾಗಿದ್ದೇ ಪಾಪ ಆ ಮಹಿಳೆಗೆ ಗೊತ್ತಿರಲಿಲ್ಲ. ಇದರಿಂದ ಆತಂಕಗೊಂಡ ಮಹಿಳೆ ಚಿಕ್ಕಬಳ್ಳಾಪುರ ನಗರ ಠಾಣೆಗೆ ದೂರು ನೀಡಿದ್ದರು. ಇದರಿಂದ ಕಾರ್ಯಾಚರಣೆಗಿಳಿದ ನಗರ ಠಾಣೆ ಪೊಲೀಸರು ಮೊದಲು ಪರಿಶೀಲನೆ ನಡೆಸಿದ್ದು ಸಿಸಿ ಕ್ಯಾಮೆರಾಗಳನ್ನು. ಹಾಗೆ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ಮಾಡುವಾಗ 3 ಮಹಿಳೆಯರು ಕೈಚಳಕ ಕಾಣಿಸಿದೆ. ಕೂಡಲೇ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಅಸಲಿ ವಿಚಾರ ಬಹಿರಂಗವಾಗಿದೆ. ಈ ಸುಂದರಿ ಕಳ್ಳಿಯರು ಗುಲ್ಬರ್ಗಾ ಮೂಲದವರು. ಇವರ ಹೆಸರು ತುಳಸಿ, ಪ್ರೇಮ, ಸೋನಿಯಾ. ನೋಡಿದ್ರಲ್ಲ, ಅವರ ಮುಖಗಳಂತೆಯೇ ಅವರ ಹೆಸರುಗಳು ಮುದ್ದಾಗಿವೆ. ಆದರೆ ಅವರ ಬುದ್ಧಿಯೇ ಸರಿಯಿಲ್ಲ ಅಷ್ಟೆ. ಇನ್ನು ಬಂಧಿತ ಸುಂದರಿಯರಿಂದ 70 ಗ್ರಾಂ ಚಿನ್ನ ವಶಕ್ಕೆ ಪಡೆಯುವಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರು ಯಶಸ್ವಿಯಾಗಿ ಅವರ ಮೇಲೆ ಇತರೆ ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿದೆಯೇ ಎಂಬ ಬಗ್ಗೆ ಪೊಲೀಸರು ತನಿಖೆ ಮುಂದುವರಿಸಿದ್ದು, ಇವರು ಜನನಿಬಿಡ ಪ್ರದೇಶಗಳಾದ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣಗಳಲ್ಲಿ ಜನರ ಗಮನ ಬೇರೆಡೆ ಸೆಳೆದು ಚಿನ್ನಾಭರಣ ಕದಿಯುವ ಕೆಲಸ ಮಾಡುತ್ತಿದ್ದರಂತೆ. ಚಿಂದಿ ಆಯುವುದು, ಬಸ್ನಲ್ಲಿ ಬುರ್ಕಾ ಧರಿಸಿ ಪ್ರಯಾಣಿಸುವುದು ಮಾಡುತ್ತಾ ಪ್ರಯಾಣಿಕರ ಗಮನ ಬೇರೆಡೆ ಸೆಳೆದು ಕಳುವು ಮಾಡುವುದು ಇವರ ಕಾಯಕವಂತೆ. ಇನ್ನು ಮಾಡಬಾರದ ಕೆಲಸ ಮಾಡಿ ಇದೀಗ ಕಂಬಿ ಎಣಿಸುತ್ತಿರೋ ಈ ಸುಂದರಿಯರ ವಿರುದ್ಧ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಇವರ ಕೈಚಳಕ ಇನ್ನೂ ಎಲ್ಲೆಲ್ಲಿ ತೋರಿಸಿದ್ದಾರೆ ಅಂತ ಪರಿಶೀಲನೆ ಮಾಡೋದ್ರಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ 27 ಮೇಗೆ ಒಂದು ಕಳ್ಳತನ ಕೇಸ್ ರಿಜಿಸ್ಟರ್ ಆಯಿತು. ಬೇಸಿಕಲಿ ಬಸ್ ಸ್ಟ್ಯಾಂಡಲ್ಲಿ ಹೋಗುವಾಗ ಟೈಮಲ್ಲಿ ಬಸ್ಸಲ್ಲಿ ಅಥವಾ ಬಸ್ ಅಕ್ಕಪಕ್ಕ ಜಾಗ ಹೊರಗಡೆ ಅಥವಾ ಒಳಗಡೆ ಅವರಿಗೆ ಕಂಪ್ಲೇಂಟ್ಗೆ ಸ್ವಂತ ಗೊತ್ತಿಲ್ಲ, ಬಟ್ ಅವ್ರದ್ದು ಏನಾದರೂ ಬ್ಯಾಗಿಂದ ಗೋಲ್ಡ್ ಐಟಮ್ಸ್ ಕಳ್ಳತನ ಆಯಿತು ಈ ಥರ ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಈ FIR ಆದಮೇಲೆ ನಾವು ಅಲ್ಲಿ ಎಲ್ಲ CCTV ಕ್ಯಾಮ್ರಾಸ್ ವಗೇರೆ ಚೆಕ್ ಮಾಡಿದ್ದೀವಿ ಮತ್ತು ಸಸ್ಪಿಷಿಯಸ್ ಮೂಮೆಂಟ್ಸ್ ಯಾರ್ಯಾರ್ದು ಇದೆ ಅದೆಲ್ಲ ಚೆಕ್ ಮಾಡಿ ಈ ಕೇಸ್ಗೆ ಪತ್ತೆ ಮಾಡಿದ್ದೀವಿ. ಈ ಕೇಸಲ್ಲಿ ಟೋಟಲ್ 3 ಜನ ಲೇಡೀಸ್, ಎಲ್ಲ ಯಂಗ್ ಲೇಡೀಸ್ ಇದ್ದಾರೆ. 20 to 25 ಏಜ್ ಇದೆ 3 ಜನದು. ಒಬ್ಬರು ತುಳಸಿ, ಪ್ರೇಮ ಮತ್ತು ಸೋನಿಯಾ. ಈ 3 ಜನ ಗುಲ್ಬರ್ಗ ಡಿಸ್ಟಿಕ್ದವರು, ಸೇಡಂ ರೋಡ್ ಗುಲ್ಬರ್ಗಾದವರು. ಇವರು 3 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಅವರಿಂದ 70 ಗ್ರಾಮ್ ಗೋಲ್ಡ್ದು ರಿಕವರಿ ಕೂಡ ಮಾಡಿದ್ದೀವಿ. ಇವರ ಮೇಲೆ ಬೇರೆ ಕೇಸಸ್ ಕೂಡ ಇದೆ, ಅದನ್ನು ಪತ್ತೆ ಮಾಡಿ ಐಡೆಂಟಿಫೈ ಮಾಡೋಕ್ಕೆ ಟ್ರೈ. ಇವರು ಬೇಸಿಕಲಿ ವೇಸ್ಟ್ ಪಿಕರ್ ಕೆಲಸ ಮಾಡ್ತಾರೆ ಮತ್ತು ಈ ಬಸ್ಸಲ್ಲಿ ಟ್ರಾವೆಲ್ ವಗೇರ ಮಾಡ್ತಾರೆ. ಅಥವಾ ಬುರ್ಕಾ ವಗೇರ ಹಾಕಿ ಜನದು ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡಿ, ಅಟೆನ್ಷನ್ ಡೈವರ್ಟ್ ಮಾಡಿ ಈ ಥರ ಬ್ಯಾಗ್ ಅಲ್ಲಿ ಕಳ್ಳತನ ಮಾಡ್ತಾ ಇದ್ದಾರೆ ಪ್ಯಾಸೆಂಜರ್ಸ್ದು ಬ್ಯಾಗಿಂದ. ಇವರು 3 ಜನ ಸೇಡಂ ರೋಡ್ ಗುಲ್ಬರ್ಗಾದವರು ಭಾಷಾ ಇದೆ ಅವರದು. ಇದು ನಾವು ಸಸ್ಪಿಷಿಯಸ್ ಪರ್ಸನ್ಸ್ದು ಮೂಮೆಂಟ್ ವಗೇರ ನೋಡಿದ್ದೀವಿ, CCTV ವಗೇರ ಚೆಕ್ ಮಾಡಿದ್ದೀವಿ. ಬಸ್ ಸ್ಟ್ಯಾಂಡಲ್ಲಿ CCTV ವಗೇರ ಕೂಡ ಇದೆ. ಇದನ್ನು ಎಲ್ಲ ಯೂಸ್ ಮಾಡಿ ನಾವು ಪತ್ತೆ ಮಾಡಿದ್ದೀವಿ. ಒಟ್ಟಿನಲ್ಲಿ ಚಿನ್ನಾಭರಣ ಹಾಕಿಕೊಂಡು ಪ್ರಯಾಣ ಮಾಡೋ ಸಾರ್ವಜನಿಕರು ಇಂತಹವರಿಂದ ಎಚ್ಚರಿಕೆ ವಹಿಸಿದರೆ ಉತ್ತಮ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.